ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಂಘಟಿತ ಹೋರಾಟದ ಕೊರತೆ ಇತ್ತೀಚೆಗೆ ಅಂತ ಅಂದ್ಬಿಟ್ಟು. ಯಾಕಂದರೆ ಈಗ ಹೇಳ್ತಿದ್ವಿ ಸುರುನ್ ಕರ್ಣನ್ ಅಂತ ಹೇಳ್ತಿದ್ವಿ, ಬಟ್ ನಾವು ಆ ಕಾಲಕ್ಕೆ ಬುದ್ಧ ನಮಗೆ ಇವು ಸಾಕ್ಷಾತ್ಕಾರ ಈ ಥರದ್ದೆಲ್ಲ ಸಿನಿಮಾ ಕೊಟ್ಟು ಒಂದು ರಂಗನಾಯಕಿ ಥರ ಸಿನಿಮಾ ಕೊಟ್ಟರು. ಆ ಕಾಲದಲ್ಲಿ ಇವರು 10 ಪಟ್ಟು ಇದ್ದರೆ ನಾವು 100 ಪಟ್ಟು ಮುಂದೆ ಹೆಜ್ಜೆ ಇಟ್ಟಿದಂಥ ಇಂಡಸ್ಟ್ರಿ ನಾವು. ಸೊ ಈ ಥರದ್ದೊಂದು ಸಂಘಟಿತ ಹೋರಾಟ ಇಲ್ಲದೆ ಇರೋ ಕಾರಣನೇ ಹಿಂಗಾಗ್ತಿದೆ ಅಂತ. ಯಾಕಂದರೆ ಒಂದು ಕಡೆ ನಿರ್ಮಾಪಕರು ಸಮಸ್ಯೆ ಹೇಳ್ಕೊತಿರೋ ಇನ್ನೊಬ್ಬ ವಿಭಾಗದಿಂದ ಯಾರು ಬಂದು ಸಾಥ್ ಕೊಡಲ್ಲ, ಇನ್ನೊಬ್ರು ಸಮಸ್ಯೆ ಹೇಳಿದಾಗ ಇನ್ನೊಬ್ರು ಬರಲ್ಲ. ಮೊದಲಿತ್ತದು ಅಣ್ಣವ್ರ ಕಾಲದಿಂದ ಅಂಬರೀಷ್ ಅಣ್ಣವ್ರ ಕಾಲದ ತನಕ ಎಲ್ಲವೂ ಕೂಡ ಯಾರು ಸಮಸ್ಯೆ ಆಯ್ತು ಗಟ್ಟಿದೇವನಿ ಒಟ್ಟಿಗೆ ಬಂದು ನಿಲ್ತಾ ಇದ್ರು. ಈಗ ಅದಿಲ್ಲ ಅನ್ನುವಂಥದ್ದು. ಸಿನಿಮಾ ಅಂದರೆ ಗಾಂಧಿನಗರ ಅಂತಿತ್ತು ಒಂದು ಕಾಲದಲ್ಲಿ, ಈಗ ಹಂಗಿಲ್ವಲ್ಲ. ಸಿನಿಮಾ ಅಂದರೆ ಈಗ ನಮ್ಮ ಏರಿಯಾ ಪದ್ಮನಾಭ ನಗರನೂ ಇದೆ, ಸಿನಿಮಾ ಅಂದರೆ ನಾಗರಬಾವಿನೂ ಇದೆ, ಗಾಂಧಿನಗರನೂ ಇದೆ, RR ನಗರನೂ ಇದೆ. ಸೊ ಅಂದರೆ ದಿಸ್ ಇಸ್ ಹೌ ಇಟ್ ಈಸ್. ಎಲ್ಲ ಬದಲಾಗುತ್ತೆ, ಬದಲಾವಣೆ ಜಗದ್ ನಿಯಮ. ಆಗಬೇಕಾಗಿರೋದು ಒಂದೇ. ಸಮಸ್ಯೆ ಅಂತ ಬಂದಾಗ ಇಲ್ಲಿ ಒಬ್ಬರನ್ನ ಲೀಡರ್ಶಿಪ್ ನೀವು ತಗೊಳ್ಳಿ ಅಂತ ಕಾಯೋದು ತಪ್ಪು, ಇವ್ರ ಲೀಡರ್ಶಿಪ್ ತಗೊಂಡ್ರೆ ನಾನು ಬರಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಇಂಡಸ್ಟ್ರಿ ವೈಯಕ್ತಿಕ ಅಲ್ಲ, ನನ್ನ ಕೆಲಸ ವೈಯಕ್ತಿಕ, ಉದ್ಯಮ ವೈಯಕ್ತಿಕ ಅಲ್ಲ. ಸೊ ಇಲ್ಲಿ ಒಬ್ಬ ಯಾರೂ ಕರೆದ್ರೂ ಅದರ ಆಳ ಅಗಲ ನೋಡಿ ಎಲ್ಲರೂ ತೊಡಗಿಸ್ಕೊಳ್ಳೋದಾಗಲಿ, ಅಥವಾ ಒಬ್ಬ ಯಾವುದೋ ಒಂದು ಕಾರಣಕ್ಕೋಸ್ಕರ ಹೋರಾಡಕ್ಕೋ ಅಥವಾ ಏನೋ ಒಂದು ಬದಲಾವಣೆ ತರಕ್ಕೆ ನಿಂತಾಗ ಅವನು ಎಲ್ಲರನ್ನೂ ಸಮಗ್ರವಾಗಿ ಕರೆಯೋದು, ಒಗ್ಗಟ್ಟಾಗಿ ಅವ್ರನ್ನ. ಅಂದರೆ ಈಗ ನಿನ್ಬಾ ಸಾಕು ಅಲ್ಲ, ಎಲ್ಲರೂ ದೊಡ್ಡವರು ಚಿಕ್ಕವರು ಹೊಸಬರು ಹಳಬರು ಮಧ್ಯದವರು ಎಲ್ಲರನ್ನೂ ಗಣನೆಗೆ ತೊಗೊಂಡು ಕ್ಯಾಲ್ಕುಲೇಟೆಡ್ ಆಗಿ ನಾವು ಹಿಂಗೆ ಮಾಡಿದ್ರೆ ಹಿಂಗೆ ನಡೆದ್ರೆ ಇಂಥ ಒಂದು ಇನ್ಫ್ಲುಯೆನ್ಸ್ ಬರುತ್ತೆ, ರಿಸಲ್ಟ್ ಬರುತ್ತೆ ಅಂತ ಆ ರಿಸಲ್ಟ್ ಡ್ರಿವನ್ ಅಜೆಂಡಾಸ್ ಇಟ್ಕೊಂಡು ಎಲ್ಲರನ್ನೂ ಒಕ್ಕರ್ಲಿಂದ ಕರ್ಕೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕ ಇರಲಿ ಅಥವಾ ಒಂದು ಉದ್ದೇಶ ಇರಲಿ, ಎಲ್ಲವೂ ಅಂದರೆ ಅದು ಇದು ಎರಡರಲ್ಲೊಂದು ಸೆಟ್ ಆಗಬೇಕು. ಇಲ್ಲಾಂದರೆ ನನ್ನ ಪ್ರಾಬ್ಲಮ್ ನನ್ನಾಗೇ ಇರುತ್ತೆ. ಈಗ ಲೋಕಿಗೇನೋ ಪ್ರಾಬ್ಲಮ್ ಅಂದಾಗ ಲೋಕಿ ಅನುಭವಿಸ್ಕೊಳ್ಳಿ ಬಿಡು ಅಂತ ಬಿಟ್ಟರೆ ಅದು ಲೋಕಿ ಕಷ್ಟನೇ. ಪಾಪ ಏನೋ ಪ್ರಾಬ್ಲಮ್ ನೋಡೋಣ ಅಂತ ನಾನು ಬಂದರೆ ಅಥವಾ ನನ್ನ ಥರ ಒಂದು 100 ಜನ ಬಂದರೆ ಅದು ಪ್ರಾಬ್ಲಮ್ ಬೇರೆ ಆಗುತ್ತೆ. ಅಂದರೆ ಅದಕ್ಕೊಂದು ಪರಿಹಾರ ಇರುತ್ತೆ. ಸಮಗ್ರವಾಗಿ ತೊಡಗಿಸ್ಕೊಳ್ಳೋದು ಇಲ್ಲಿ ಕೊರತೆ. ಒಗ್ಗಟ್ಟಿನ ಕೊರತೆ ಅನ್ನೋಕ್ಕಿಂತ ಒಂದು ಉದ್ದೇಶದ ಕೊರತೆ ಪ್ರಾಬಬ್ಲಿ. ಒಗ್ಗಟ್ಟು ಈಗ ನೀವು ಕ್ರಿಕೆಟ್ ಟೂರ್ನಿ ಎಲ್ಲ ಆಡ್ತೀವಲ್ವಾ, ಸೊ ಅಲ್ಲೆಲ್ಲ ಒಗ್ಗಟ್ಟಿಲ್ದೇ ಸೇರಕ್ಕಾಗತ್ತೆ. ಹಂಗೆ ಒಗ್ಗಟ್ಟಿನ ಸಮಸ್ಯೆ ಇಲ್ಲ, ಇದು ಉದ್ದೇಶದ ಸಮಸ್ಯೆ. ಮಾತಾಡಿದ್ರೆ ಆ್ಯಕ್ಚುಲಿ ಈ ಕೆಟ್ಟ ಪೇಸಿಂದ ಇಂಡಸ್ಟ್ರಿ ಹೊರಗಡೆ ಬರುತ್ತೆ ಅಂತ ಅನಿಸುತ್ತೆ ಇಷ್ಟರಲ್ಲೇ. ಖಂಡಿತ ಬರಲೇಬೇಕು, ಇಲ್ಲಾಂದರೆ ಎವ್ರಿಬಡಿ ವಿಲ್ ಬಿ ಅಫೆಕ್ಟೆಡ್. ಈಗ ಏನಾಗುತ್ತೆ, ನನ್ನ ಇಷ್ಟೊಂದು ವರ್ಷದ ಜರ್ನಿಯಲ್ಲಿ ನಾನು ಅಷ್ಟು ದುಡಿಯೋಕ್ಕಾಯ್ತು, ಗುರುತಿಸ್ಕೊಳಕ್ಕಾಯ್ತು, ಹೆಸರು ಮಾಡಲಿಕ್ಕಾಯ್ತು, ಸಂಪಾದನೆ ಅಂತಾಯಿತು, ಒಂದಷ್ಟು ನನಗೆ ಅಂತ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಬದುಕನ್ನು ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ, ಎಷ್ಟು ಸಾವಿರ ಜನ ಇದ್ದಾರೆ. ಸೊ ಅವರೆಲ್ಲ ಏನಾಗಬೇಕು, ಅಂಡ್ 5 ವರ್ಷ 10 ವರ್ಷ ಕಳೆದುಬಿಟ್ಟಿರ್ತಾರೆ ಇಲ್ಲಿ ಬಂದ್ಬಿಟ್ಟು, ನಾನು ನಾಳೆ ದಿವಸ ಏನೋ ಆಗ್ತೀನಿ, ಏನೋ ಸಾಧಿಸ್ತೀನಿ ಅಂತ. ವಾಪಸ್ ಹೋದರೆ ಬೇರೆ ಕೆಲಸ ಕೊಡಲ್ಲ, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತಾರೆ. ಬೇರೆ ಈಗ ಡಿಗ್ರಿ ಇಂಜಿನಿಯರಿಂಗೇ ಮಾಡ್ಕೊಂಬಂದು 10 ವರ್ಷ ಎಲ್ಲಿದ್ರೆ ಇಂಜಿನಿಯರಿಂಗ್ ಓದಿದ್ದು ಯಾರಿಗೆ ನೆನಪಿರುತ್ತೆ? ವಾಪಸ್ ಇಂಜಿನಿಯರಾಗಿ ಕೆಲ್ಸಕ್ಕೆ ಹೋಗೋಕ್ಕಲ್ಲ. ಬದುಕಿಲ್ಲಿ ಸಂದುಬಿಟ್ಟಿದೆ, ಒಂದು ದಶಕನೇ ಕಳೆದುಬಿಟ್ಟಿರ್ತಾರೆ ಅಂದಾಗ ಇಲ್ಲಿ ಈ ಜಾಗದಲ್ಲೇ ಇದ್ದು ಈ ಜಾಗದಲ್ಲೇ ಏನೋ ಪಡಿಬೇಕು, ಕೆಲಸ ಮಾಡಬೇಕು, ದುಡಿಬೇಕು, ಪಡೆಯೋದು ಆಮೇಲೆ. ಸೊ ಅದಕ್ಕೆ ಅನುಕೂಲವಾದ ವಾತಾವರಣ ಯಾವತ್ತಿದ್ರೂ ಇರಲೇಬೇಕು, ಅದನ್ನ ಮಾಡಿಕೊಡ್ಲೇಬೇಕು. ಇಲ್ಲ ಅಂದಾಗ ಅದೇ ಹೇಳೋಣಲ್ಲ, ಒಬ್ಬ ಯಾರೋ ಏನೋ ಮಾಡ್ತಾರೆ ಅಂತ ಕಾಯೋದಕ್ಕಿಂತ ನಾನು ಮಾಡೋಣ, ನಾನು ಮುಂದೆ ಅಂತ ನುಗ್ಗಬೇಕು. ಅದು ಉದ್ದೇಶ ಒಂದೇ ಆಗಬೇಕು. ಆಗ ಒಕ್ಕರ್ಲಿಂದ ಎಲ್ಲರೂ ಅದೇ ಹೇಳಿದಾಗ ರೆಸನೇಟ್ ಆಗುತ್ತೆ. ಸೊ ತುಂಬ ಒಳ್ಳೆ ಮಾತು ಹೇಳಿದ್ರೆ. ಆ್ಯಕ್ಚುಲಿಗೆ ಅದೊಂದು ಹೇಳಿದ್ರಲ್ಲ ಉದಾಹರಣೆ, ಒಂದು ಕ್ರಿಕೆಟಲ್ಲಿ ತೋರಿಸುವಂಥ ಒಂದು ಒಗ್ಗಟ್ಟುತನ ಇಡೀ ಇಂಡಸ್ಟ್ರಿ ಸಮಸ್ಯೆ ಬಂದಾಗ ಅದೇ ಥರ ಬಂದು ನಿಂತ್ಕೊಂಡ್ರೆ ಉದ್ದೇಶ ಒಳ್ಳೇದಿದ್ರೆ ಖಂಡಿತ ಎಲ್ಲ ಗೆಲುವಾಗುತ್ತೆ ಅಂತ. ಬಟ್ ಇಷ್ಟರ ಮಧ್ಯ ಅದೇ ಅದು ನನ್ನಿಂದ ಆಯಿತು ಅಥವಾ ನಾನು ಮಾಡಿದೆ ಅನ್ನೋದಕ್ಕಿಂತ ನಮಗೋಸ್ಕರ ಆಯಿತು, ನಾವು ಮಾಡಿದ್ವಿ ಅನ್ನೋ ಒಂದು ಅಪ್ರೋಚ್ ಬಂದ್ಬಿಟ್ಟಾಗ ತುಂಬ ತುಂಬ ಬದಲಾವಣೆ.